ಲಿದ್ದ ಘಟಕವನ್ನು ಮನ್ಮೂಲ್ ಆವರಣಕ್ಕೆ ಸ್ಥಳಾಂತರ ಮಾಡಿ ವಿಎಚ್ಟಿ ಹಾಲನ್ನು ಇಲ್ಲೇ ಬ್ರಿಕ್ಸ್ ಪ್ಯಾಕೇಜ್ ಮಾಡಲು ನಿರ್ಧರಿಸಲಾಗಿದೆ. ಇದರಿಂದ ಒಕ್ಕೂಟಕ್ಕೆ ಸುಮಾರು 1.50 ಲಕ್ಷ ರೂಪಾಯಿ ಉಳಿತಾಯವಾಗಲಿದೆ ಎಂದು ತಿಳಿಸಿದರು. ಬೆಂಗಳೂರಿನ ಕೆಎಂಎಫ್ ಗೋದಾಮಿನಿಂದ ಹಾಲಿನ ಉತ್ಪನ್ನಗಳನ್ನು ಗೆಜ್ಜಲಗೆರೆಯ ಮನ್ಮೂಲ್ ಆವರಣಕ್ಕೆ ತಂದು ಅದನ್ನು ಮತ್ತೆ ಬೆಂಗಳೂರು ಮಾರುಕಟ್ಟೆಗೆ ಬಿಡುಗಡೆ ಮಾಡಬೇಕಿತ್ತು. ಹಾಲಿನ ಉತ್ಪನ್ನಗಳನ್ನು ದಾಸ್ತಾನು ಮಾಡಲು ಕೋಣನಕುಂಟೆ ಘಟಕ ಸ್ಥಳವನ್ನು ಗೋದಾಮು ಮಾಡಿಕೊಂಡು ಅಲ್ಲಿಂದಲೇ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲು ವ್ಯವಸ್ಥೆ ಕಲ್ಪಿಸಲಾಗಿದೆ. ಇದರಿಂದ ಒಕ್ಕೂಟಕ್ಕೆ ಉಂಟಾಗುವ ಸಾಗಾಣಿಕೆ ವೆಚ್ಚವನ್ನು ತಡೆಯಬಹುದಾಗಿದೆ ಎಂದು ವಿವರಿಸಿದರು. ಅಧ್ಯಕ್ಷ ಸ್ಥಾನಕ್ಕೆ ನನ್ನ ಎಲ್ಲ ನಿರ್ದೇಶಕ ಬಾಂಧವರು ಒಗ್ಗೂಡಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ. ಅವರಿಗೆಲ್ಲ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಹಾಗೇನೆ ನಾವೆಲ್ಲ ಒಗ್ಗೂಡಿ ಸಂಸ್ಥೆನ ಅಭಿವೃದ್ಧಿಪಡಿಸುವತ್ತ ನಮ್ಮ ಹಾಲು ಒಕ್ಕೂಟನ ರೈತರಿಗೆ ಒಳ್ಳೆಯದಾಗೋಂಗೆ ನಾವೆಲ್ಲ ಜೊತೆ ಸೇರಿ ಅಭಿವೃದ್ಧಿಪಡಿಸುವತ್ತ ಹೆಜ್ಜೆ ಆಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಬಂದಿದ್ದೀವಿ, ಎಲ್ಲರೂ ಅಧಿಕಾರಿಗಳು ಸಭೆ ಕರೆದು ಅವರ ಸಲಹೆ ಸೂಚನೆ ತಗೊಂಡು ನಾವು ಮುಂದಿನ ಬೋರ್ಡಲ್ಲಿ ಆ ಸಬ್ಜೆಕ್ಟ್ನ ಇಟ್ಕೊಂಡು ನಮ್ಮದು ಬೆಂಗಳೂರು ಮಾರ್ಕೆಟ್ ಅಭಿವೃದ್ಧಿಪಡಿಸುವತ್ತ ಗಮನ ಹರಿಸ್ತೀವಿ. ಬಿಡದಿಲಿದ್ದಂಥ UHT ಪ್ಲ್ಯಾಂಟ್ ಇಲ್ಲಿಗೆ ಶಿಫ್ಟ್ ಆಗಿದೆ. ಇಲ್ಲಿ ಅದನ್ನು ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಮೊದಲು 60,000 ರಿಂದ 70,000 ಹಾಲು ಹೋಗ್ತಾಯಿತ್ತು. ಈಗ ಬ್ರಿಕ್ಸ್ ಪ್ಯಾಕೆಟ್ನು ಮಾಡ್ತಾಯಿದ್ದೀವಿ. 1.5 ಲಕ್ಷ ಹಾಲಿನ ಮಾರಾಟ ಗುರಿನ ಹೊಂದಿದ್ದೀವಿ ಬ್ರಿಕ್ಸು ಮತ್ತು UHTಯಿಂದ. ಈಗ 60 ರಿಂದ 70 ಇತ್ತು, ಅದನ್ನು ಡಬಲ್ ಆಗಬೇಕು ಅಂತ ನಾವು ನಮ್ಮ ಅಧಿಕಾರಿಗಳು ನಾವು ಎಲ್ಲ ಸೇರಿ ಶ್ರಮವಹಿಸಿ ಮಾಡ್ತಾಯಿದ್ದೀವಿ. ಹಾಗೆಯೇ ನಾವು ಬೆಣ್ಣೆನ ಇಡೋಕ್ಕೆ ಹೊರಗಡೆ ಕಳಿಸ್ತಾ ಇದ್ವಿ. ಡೀಪ್ ಫ್ರಿಡ್ಜ್ ನಮ್ಮಲ್ಲಿ ಸೌಲಭ್ಯ ಇರಲಿಲ್ಲ. ಈಗ ಅದನ್ನೆಲ್ಲ ರೆಡಿ ಮಾಡಿದ್ದೀವಿ. ಇಲ್ಲೇ ಅದನ್ನು ಬೆಣ್ಣೆ ಶೇಖರಣೆನ ಇಲ್ಲೇ ಮಾಡೋಕ್ಕೆ ಕೆಪಾಸಿಟಿ ಕೂತ್ ಮಾತಾಡಿ ಎಲ್ಲನೇ ತಿಳ್ಕೊಂಡು ಇದು ಮಾಡ್ತೀವಿ ಸರ್. ನಮ್ಮಲ್ಲಿ ಎಷ್ಟು ಮಾರ್ಕೆಟ್ ಇದೆ, ಎಷ್ಟು ಬರ್ತಾ ಇದೆ ಬೆಣ್ಣೆ ನೋಡ್ಕೊಂಡು ಅದು ಮುಂದಕ್ಕೆ ಇನ್ನೂ 5 ವರ್ಷದ್ದು ಮುಂದಿನ 5 ವರ್ಷದ್ದು ಎಷ್ಟು ಹೆಚ್ಚಾಗ್ಬೋದು ಏನು ಎಲ್ಲ ತಿಳ್ಕೊಂಡು ಅದನ್ನು ಎಸ್ಟಿಮೇಟ್ ಮಾಡಿಸಿ ರೆಡಿ ಮಾಡ್ತೀವಿ. ನಮ್ಮದು 8.5 ಲಕ್ಷ ಹಾಲಿತ್ತು, ಈಗ ದಿಢೀರಂತ 13 ಲಕ್ಷ ಹಾಲು ಬರ್ತಾಯಿದೆ. ಅದರಿಂದ ಎಲ್ಲ ನಾವು ಹಾಲಿನ ರೂಪದಲ್ಲಿ ಮಾರಾಟ ಆಗ್ತಾ ಇರೋದು ಒಂದು 5 ರಿಂದ 6 ಲಕ್ಷ. ಇನ್ನೆಲ್ಲ ಪೌಡ್ರೇ ಮಾಡ್ತಾಯಿದ್ದೀವಿ. ಪೌಡ್ರು ಅಂತ ಬೆಲೆ ಇಲ್ಲದೆ ಇರೋದ್ರಿಂದ ಈಗ ಡಿಮ್ಯಾಂಡ್ ಕಮ್ಮಿ ಇದೆ. ಅದನ್ನು ನೆಕ್ಸ್ಟ್ ಈಗ ಬಂದಿದ್ದೀವಲ್ಲ, ಸಭೆ ಸೇರಿ ಮಾಹಿತಿ ತರಿಸ್ಕೊಂಡು ಮುಂದಿನ ಕ್ರಮ ಕೈಗೊಳ್ತೀವಿ ಸರ್. ಎಲ್ಲ ಮಾಡ್ತಾಯಿದ್ದೀವಿ ಸರ್. ಈಗ ನಂದಿನಿ ಅಕ್ವಾನ ನಮ್ಮಲ್ಲೇ ಪ್ಲ್ಯಾಂಟ್ ಮಾಡೋಕ್ಕೆ ಎಲ್ಲ ಪರ್ಮಿಷನ್ ಎಲ್ಲ ತೊಗೊಂಡಿದ್ದೀವಿ. ಟೆಂಡರ್ ಪ್ರೊಸೆಸ್ಸಲ್ಲಿದೆ. ನಂದಿನಿ ವಾಟರ್ ಇಲ್ಲೇ ತಯಾರು ಮಾಡೋಕ್ಕೆ ಪರ್ಮಿಷನ್ ತೊಗೊತಾಯಿದ್ದೀವಿ ಸರ್. ಈಗ ನಾವಲ್ಲಿ ಹಾಲು ಮಾತ್ರ ಮಾರಾಟ ಮಾಡ್ತಾಯಿದ್ದೀವಿ ದೆಹಲಿನಲ್ಲಿ. 5 ರಿಂದ 10 ಸಾವಿರ ಇತ್ತು, ಈಗ 50,000ಕ್ಕೆ ಹೋಗಿದೆ. ಇನ್ನು ಮುಂದೆ ಇನ್ನೂ ಅದು ಹೆಚ್ಚಾಗುತ್ತೆ ಸರ್. ಈಗ ನಂದಿನಿ ಉತ್ಪನ್ನಗಳು ಅಂದರೆ ನಮ್ಮ KMF ವ್ಯಾಪ್ತಿಗೆ ಬರುತ್ತೆ. ಮನ್ಮೂಲ್ ನಾವು KMF ತರಿಸ್ಕೊಂಡು ಇಲ್ಲಿ ಮಾರಾಟ ಮಾಡುವಂಥದ್ದು. KMF ಅವ್ರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮಕ್ಕೆ ಉತ್ಪನ್ನಗಳನ್ನ ನಾವು ಬೆಂಗಳೂರಿಂದ ಇಲ್ಲಿಗೆ ತರಿಸ್ಕೊಂಡು ಬೆಂಗಳೂರು ಮಾರ್ಕೆಟೇ ನಮ್ದು ಏನಿದೆ ಎಲ್ಲ ಕೊಡ್ತಾಯಿದ್ದೋ. ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಬೆಂಗಳೂರಿಂದ ಹತ್ರ ಆಗುತ್ತೆ ಅಂತ ನಾವು ಅದು ಸಬ್ ಪಾಯಿಂಟ್ ಮಾಡ್ಕೊಂಡು ಅಲ್ಲಿಂದ ಕಳಿಸ್ತಾ ಇದ್ದೀವಿ. ನಮಗೆ ಈಗ 100 ಕಿಲೋಮೀಟ್ರ್ 100-150 ರೂಪಾಯಿ ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ. ಈಗ ನಮ್ಮಲ್ಲಿ ತಯಾರು ಉತ್ಪನ್ನವ ಅಲ್ಲಿ ತಗೊಂಡು ಹೋಗ್ತಾ ಇಲ್ಲ, ಬೆಂಗಳೂರಿಂದ ಬರುವಂಥ ಉತ್ಪನ್ನಗಳನ್ನ ಅಲ್ಲಿ ಇಟ್ಕೊಂಡು ಮಾರ್ತಾ ಇದ್ದೀವಿ. ಉಪಾಧ್ಯಕ್ಷ ಕೃಷ್ಣೇಗೌಡ, ನಿರ್ದೇಶಕರಾದ ಲಕ್ಷ್ಮೀನಾರಾಯಣ, ಬಿ ಬೋರೇಗೌಡ, ಟಿ ಶಿವಕುಮಾರ, SP ಸ್ವಾಮಿ, ವಿಶ್ವಾಸ್, ಹರೀಶ್ ಬಾಬು, ಸಹಕಾರ ಸಂಘಗಳ ಉಪನಿಬಂಧಕ ನಾಗಭೂಷಣ್, ವ್ಯವಸ್ಥಾಪಕ ನಿರ್ದೇಶಕ ಡಾ PC ಮಂಜೇಶ್ ಹಾಜರಿದ್ದರು.